ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಎಕನಾಮಿಕ್ ಸರ್ವೆ ರಿಲೇಟೆಡ್ MCQs ನಾವು ಡಿಸ್ಕಷನ್ ಮಾಡ್ತಿದೀವಿ. ಅಂಡ್ ಇದು ನಿಮ್ಗೆ ಏನಾಗಿರುತ್ತೆ 10 ಸೆಷನ್ ಆಗಿರುತ್ತೆ. ಐ ಹೋಪ್ ಇದೆಲ್ಲರಿಗೂ ಕೂಡ ನಿಮ್ಗೆ ಯೂಸ್ ಆಗ್ತಿದೆ ಅಂತ. ಓಕೆನಾ? ಸೊ ಕ್ವಶನ್ ನ ಶುರು ಮಾಡೋಣ. ಉಜ್ವಲ್ ವಿತರಣಾ ಕಂಪನಿಗಳ ಭರವಸೆ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆರಿಸಿ ಅಂತ ಕೇಳಿದರೆ ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ರಾಜ್ಯ ವಿದ್ಯುತ್ ವಿತರಣಾ ಕಂಪನಿಗಳ ಕಾರ್ಯಾಚರಣೆ ಮತ್ತು ಆರ್ಥಿಕ ದಕ್ಷತೆಯನ್ನು ಸುಧಾರಿಸುವುದು ಇದರ ಉದ್ದೇಶ ಅಂತ ಹೇಳ್ತಿದ್ದಾರೆ. ಉದಯ್ ಯೋಜನೆ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ಇದರಲ್ಲಿ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಯಾವ್ದಪ್ಪ ಅಂತ ಅಂದ್ರೆ 3ನೇ ಸ್ಟೇಟ್ಮೆಂಟು. ಇದು 2ನೇ ಸ್ಥಾನ ಅಂತ ಇರೋದು ಏನಾಗ್ಬೇಕಿತ್ತು, ಫಸ್ಟ್ ಪ್ಲೇಸ್, ಮೊದಲನೇ ಸ್ಥಾನ ಆಗ್ಬೇಕಿತ್ತು. ಸೊ ಆದ್ರಿಂದ ಏನಾಗಿದೆ, 3ನೇ ಸ್ಟೇಟ್ಮೆಂಟ್ ರಾಂಗ್ ಇರೋದ್ರಿಂದ ಈ ಎರಡು ಸ್ಟೇಟ್ಮೆಂಟ್, ಫಸ್ಟ್ 2 ಸ್ಟೇಟ್ಮೆಂಟ್ ಕೂಡ ಏನಾಗಿದೆ, ರೈಟ್ ಆನ್ಸರ್ ಆಗಿದೆ. ಸೊ ನಾವು ಆಪ್ಷನ್ ಎ 1 ಮತ್ತು 2 ನಾವು ಚೂಸ್ ಮಾಡ್ಬೋದಾಗತ್ತೆ. ಅಂಡ್ ಇಲ್ಲಿ ಇನ್ನು ರಿಗಾರ್ಡಿಂಗ್ ಉಜ್ವಲ್ ಡಿಸ್ಕಾಮ್ ಅಶ್ಯೂರೆನ್ಸ್ ಯೋಜನಾ ಅಂತ ಇದೆಯಲ್ವಾ, ಸೊ ಈ ಡಿಸ್ಕಾಮ್ ಅಂತ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಕಂಪನೀಸ್ ಅಂತ. ಓಕೆನಾ? ಸೊ ಡಿಸ್ಟ್ರಿಬ್ಯೂಟಿವ್ ಕಂಪನೀಸ್ ಅಂತ, ಸೊ ಅದನ್ನ ನಿಮ್ಗೆ ಶಾರ್ಟ್ ಫಾರ್ಮ್ ಮಾಡಿ ಡಿಸ್ಕಾಮ್ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಯಾವ ಜಿಲ್ಲೆಯ ರಸ್ತೆಗಳ ಸರಾಸರಿ ಉದ್ದವು ರಾಜ್ಯದ ರಸ್ತೆಗಳ ಸರಾಸರಿ ಉದ್ದಕ್ಕೆ ಹೋಲಿಸಿದಾಗ ಕಡಿಮೆ ಇದೆ ಅಂತ ಕೇಳಿದ್ದಾರೆ. ಸೊ ನಾವು ಆವರೇಜ್ ಲೆಂತ್ ತಗೊಂಡಾಗ ಇಡೀ ಹೋಲ್ ಕರ್ನಾಟಕ ಅದು ಕಂಪೇರ್ ಮಾಡ್ಕೊಂಡಾಗ ಈ ಕೆಳಗೆ ಕೊಟ್ಟಿರುವ ಯಾವ ಜಿಲ್ಲೆಗಳದು ಕಡಿಮೆ ಇದೆ ಆವರೇಜ್ ಲೆಂತ್ ಅಂತ ಕೇಳಿರುವಂತದ್ದು. ಸೊ ಇದು ಆನ್ಸರ್ ಯಾವ್ದಪ್ಪ ಅಂತ ಅಂದ್ರೆ ರಾಯಚೂರು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಳ್ಳೋಣ. ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಳ್ಬಹುದು. ಇಲ್ಲಿ ಒಂದಷ್ಟು ಡಿಸ್ಟ್ರಿಕ್ಟ್ಗಳನ್ನ ಅಂತಂದ್ರೆ ಕರ್ನಾಟಕ ರಾಜ್ಯ ರಸ್ತೆಗಳ ಉದ್ದಕ್ಕೆ ಸರಾಸರಿ ಉದ್ದಕ್ಕೆ ಹೋಲಿಸಿದರೆ ಒಂದಷ್ಟು ಡಿಸ್ಟ್ರಿಕ್ಟ್ಗಳು ಏನಿದೆ ಜಾಸ್ತಿ ಇದೆ ಅದ್ರದ್ದು ಆವರೇಜ್ ಲೆಂತ್. ಅಂಡ್ ಕರ್ನಾಟಕ ನಮ್ಮ ರಾಜ್ಯಕ್ಕೆ ಹೋಲಿಸಿದಾಗ ಸರಾಸರಿ ರಸ್ತೆ ಉದ್ದಕ್ಕೆ ಕೆಲವು ಡಿಸ್ಟ್ರಿಕ್ಟ್ಗಳ್ಸ್ ಏನಾಗಿದೆ, ಕಡಿಮೆ ಇದೆ. ಸೊ ಆದ್ರಿಂದ ಯಾವ್ದು ಹೆಚ್ಚಿದೆ ಮತ್ತೆ ಯಾವ್ದು ಕಡಿಮೆ ಇದೆ ಅನ್ನೋದನ್ನ ಲಿಸ್ಟ್ ಔಟ್ ಮಾಡಿದೀವಿ. ಸೊ ಯಾವ್ದು ಜಾಸ್ತಿ ಇದೆ ಅಂತ ನೋಡ್ಕೊಂಡಾಗ ಟೋಟಲ್ ಆಗಿ ನಿಮ್ಗೆ ಏನಾಗಿದೆ 16 ಡಿಸ್ಟ್ರಿಕ್ಟ್ಸ್ ಇದೆ. ಅಂಡ್ ಯಾವ್ದು ಕಡಿಮೆ ಇದೆ ನಮ್ಮ ಕರ್ನಾಟಕ ರಾಜ್ಯ ಕಂಪೇರ್ ಮಾಡ್ಕೊಂಡಾಗ ಅಂತ ನೋಡಿದಾಗ ನಿಮ್ಗೆ 15 ಡಿಸ್ಟ್ರಿಕ್ಟ್ಸ್ ಇದೆ. ಸೊ ಟೋಟಲ್ ಆಗಿ ಎಷ್ಟು ಡಿಸ್ಟ್ರಿಕ್ಟ್ಸ್ ಇರೋದು ನಮ್ಮಲ್ಲಿ 31 ಅಲ್ವಾ. ಸೊ ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಂಡ್ರೆ ನಿಮ್ಗೆ ಕಂಪ್ಯಾರಿಸನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕ ರಸ್ತೆ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ 2023 ನಾವು ಇದನ್ನ ಸ್ಥಾಪನೆ ಮಾಡಿದೀವಿ. ಗ್ರೀನ್ ಫೀಲ್ಡ್ ಹೈವೇಸ್ ನ ಪ್ರಮೋಟ್ ಮಾಡ್ಲಿಕ್ಕೋಸ್ಕರ ಇದನ್ನ ಇವರು ಶುರು ಮಾಡಿದ್ದಾರೆ. ಸಾರಥಿ ವೆಬ್ ಪೋರ್ಟಲ್ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಅಂತ ಇದೆ. ಸೊ ನಾವು ಅಟ್ಲೀಸ್ಟ್ ಗೆಸ್ಟ್ ಮಾಡ್ಬೋದು ಯಾವ್ದಪ್ಪ ಅಂತಂದ್ರೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ ಅಂತ. ಇದ್ರ ಕೆಲಸ ಏನು ಅಂದ್ರೆ ಈ ವೆಬ್ ಪೋರ್ಟಲ್ ಶುರು ಮಾಡಿರುವಂತಹ ಉದ್ದೇಶ ಏನು ಅಂತ ಅಂದ್ರೆ ಕಂಪ್ಯೂಟರೈಸೇಷನ್ ಆಫ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ. ಅಂತಂದ್ರೆ ಆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಸಾರಿಗೆ ಇಲಾಖೆ ಏನಿದೆ ಅದನ್ನ ಗಣಕೀಕರಣಗೊಳಿಸುವಂತದ್ದು ಮತ್ತೆ ಇಶ್ಯೂ ಆಫ್ ಸ್ಮಾರ್ಟ್ ಕಾರ್ಡ್ DL ಮತ್ತೆ RC ನ ಏನ್ ಮಾಡ್ಬೋದು, ಇಶ್ಯೂ ಮಾಡುವಂತದ್ದು ಸ್ಮಾರ್ಟ್ ಕಾರ್ಡ್ ಅಲ್ಲಿ. ಬಟ್ ಇದೇನಾಗಿರುತ್ತೆ, ಕಾಂಟ್ಯಾಕ್ಟ್ಲೆಸ್ ಸರ್ವಿಸಸ್ ಆಗಿರುತ್ತೆ. ವಿತ್ ಕಾಂಟ್ಯಾಕ್ಟ್ ಅಲ್ಲ ಅಂತಾರೆ, ನೀವು RTO ಹೋಗೋ ಅವಶ್ಯಕತೆ ಇರೋದಿಲ್ಲ, ನೀವು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದು. ಪ್ರಸ್ತುತ ಕರ್ನಾಟಕದಲ್ಲಿ ಎಷ್ಟು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿದಾವೆ ಅಂತ ಕೇಳಿದ್ದಾರೆ. ಪ್ರಸ್ತುತ ಎಷ್ಟಿದೆಯಪ್ಪ ಅಂತಂದ್ರೆ 2. ಒಂದು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್, ಇನ್ನೊಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅನ್ನೋದು. ಸೊ ಟೋಟಲ್ ಆಗಿ ನಾವು ನೋಡಿದಾಗ ಎಷ್ಟು ನಮ್ಮಲ್ಲಿ ಟೈಪ್ಸ್ ಆಫ್ ಬ್ಯಾಂಕ್ಸ್ ಗಳನ್ನ ನೋಡಿದಾಗ ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಟೋಟಲ್ ಆಗಿ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದೆ, 21 ಪ್ರೈವೇಟ್ ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿರುವಂತದ್ದು, 2 ರೀಜನಲ್ ರೂರಲ್ ಬ್ಯಾಂಕ್ಸ್ RRB ಅಂತ ಏನ್ ಹೇಳ್ತೀವಿ ಅದು ಹೇಳ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ. ಅಂಡ್ 1 ಅಪೆಕ್ಸ್ ಕೋಆಪರೇಟಿವ್ ಬ್ಯಾಂಕ್, 256 ಶೆಡ್ಯೂಲ್ಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಗಳಿದಾವೆ, 21 DCC ಬ್ಯಾಂಕ್ಸ್ ಗಳಿದೆ, ಅಂಡ್ 1 KSC ARD ಬ್ಯಾಂಕ್, 8 ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಗಳಿದಾವೆ, 2 ಪೇಮೆಂಟ್ಸ್ ಬ್ಯಾಂಕ್. ಇಲ್ಲಿ ಯಾವ್ದು 1, 2 ಅನ್ನೋ ಲಿಸ್ಟ್ ಇದೆಯಲ್ವಾ, ಸೊ ಅದನ್ನ ಯಾವ್ದು ಅನ್ನೋದನ್ನ ನೀವು ಇನ್ನು ಡೀಟೇಲ್ ಆಗಿ ಬರ್ಕೋಬಹುದು. ಅಂಡ್ 1 ಲೋಕಲ್ ಏರಿಯಾ ಬ್ಯಾಂಕ್ ಆರ್ ಆಪರೇಟಿಂಗ್ ಇನ್ ದ ಸ್ಟೇಟ್. ಟೋಟಲ್ ಆಗಿ ಇಷ್ಟು ಟೈಪ್ಸ್ ಆಫ್ ಬ್ಯಾಂಕ್ ನಮ್ಮಲ್ಲಿ ಆಪರೇಟಿಂಗ್ ಅಲ್ಲಿ ಇದೆ. ಓಕೆನಾ, ಕರ್ನಾಟಕದಲ್ಲಿ. ಅಂಡ್ ಇಲ್ಲಿ ನಾವು ರೂರಲ್ ಪ್ಲೇಸ್ ಅಲ್ಲಿ ಅಂತ ತಗೊಂಡಾಗ ಅಲ್ಲಿ ಡಿಸ್ಬರ್ಸ್ಮೆಂಟ್ ಹೇಗಾಗತ್ತೆ ಲೋನ್ಸ್ ಅನ್ನೋದು ಅಂತ ನೋಡೋದಾದ್ರೆ ಕ್ರೆಡಿಟ್ ಹೇಗ್ ಸಿಗತ್ತಪ್ಪ ಅಂತಂದ್ರೆ ಒಂದು ಕೋಆಪರೇಟಿವ್ ಬ್ಯಾಂಕ್ ಗಳ ಮುಖಾಂತರ, ಇನ್ನೊಂದು ಕಮರ್ಷಿಯಲ್ ಬ್ಯಾಂಕ್ಸ್ ವಾಣಿಜ್ಯ ಬ್ಯಾಂಕ್ ಗಳ ಮುಖಾಂತರ, ಇನ್ನೊಂದು RRB ಗಳಿರುತ್ತೆ ಗೊತ್ತಾ, ಆ RRB ಬ್ಯಾಂಕ್ ಗಳ ಮುಖಾಂತರ. ಈ 3 ಬ್ಯಾಂಕ್ ಗಳ ಮುಖಾಂತರ ರೂರಲ್ ಏರಿಯಾಗಳಲ್ಲಿ ಏನಾಗುತ್ತೆ ಡಿಸ್ಬರ್ಸ್ಮೆಂಟ್ ಆಗುತ್ತೆ ಅಂತಂದ್ರೆ ಕ್ರೆಡಿಟ್ ನಿಮ್ಗೆ ವಿತರಣೆ ಆಗುವಂತದ್ದು. ಸೊ ಇನ್ನೊಂದಷ್ಟು ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಳ್ಳೋದಾದ್ರೆ ನಬಾರ್ಡ್ ಬಗ್ಗೆ ಎಲ್ರೂ ಕೂಡ ಕೇಳೇ ಇರ್ತಾರೆ. ಏನ್ ನಬಾರ್ಡ್ ಅಂತಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನೋದು. ಇದ್ರದ್ದು ಫುಲ್ ಫಾರ್ಮ್ ಕೂಡ ತುಂಬಾ ಕೇಳಿದ್ದಾರೆ. ಅಂಡ್ ಇದೆ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು, ಇಯರ್ ಮತ್ತೆ ಡೇಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಡೇಟು ಕೂಡ ಕೆಲವೊಮ್ಮೆ ಕೇಳಿದ್ದಾರೆ. ಇದ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ಅಗ್ರಿಕಲ್ಚರ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ನ ಏನ್ ಮಾಡುವಂತದ್ದು, ಪ್ರಮೋಟ್ ಮಾಡುವಂತದ್ದು. ಅದ್ರಲ್ಲಿ ಇದ್ರ ಪಾತ್ರ ತುಂಬಾನೇ ಇದೆ.
ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಅಂತ ಏನ್ ಹೇಳ್ತೀವಿ ಅದನ್ನ ಉತ್ತೇಜಿಸ್ಲಿಕ್ಕೆ ಇದ್ರ ಪಾತ್ರ ತುಂಬಾ ಇದೆ. ಅಂಡ್ ಇನ್ನೊಂದು ಕೆಲಸ ಏನ್ ಮಾಡುತ್ತಪ್ಪ ಅಂತ ಅಂದ್ರೆ ಇದು ಪೊಟೆನ್ಶಿಯಲ್ ಲಿಂಕ್ಡ್ ಪ್ಲಾನ್ಸ್ ನ ಇದು ಪ್ರಿಪೇರ್ ಮಾಡುತ್ತೆ. ಏನ್ ಹಾಗಂತ ಅಂದ್ರೆ ಇವಾಗ ಗ್ರಾಮೀಣದಲ್ಲಿ ಆರ್ಥಿಕ ಚಟುವಟಿಕೆಗಳು ಏನ್ ನಡೆಯುತ್ತೋ ಅದನ್ನ ಒಂದು ಅಸೆಸ್ಮೆಂಟ್ ಮಾಡಿ ಒಂದು ಡಾಕ್ಯುಮೆಂಟ್ ನ ಅವರು ಪ್ರಿಪೇರ್ ಮಾಡ್ತಾರೆ. ಸೊ ಈ ಕೆಲಸ ನಂಬರ್ದಾಗಿರುತ್ತೆ. ಅದ್ರ ಜೊತೆಗೆ ಆನ್ಯುಯಲ್ ಆಕ್ಷನ್ ಪ್ಲಾನ್ಸ್ ಗಳನ್ನು ಕೂಡ ಇವರು ಕ್ರಿಯಾ ಯೋಜನೆಗಳನ್ನು ಕೂಡ ಇವರು ರೆಡಿ ಮಾಡ್ತಾರೆ ಮತ್ತೆ ಚಾನಲೈಸ್ ಮಾಡ್ತಾರೆ. ಏನ ಅಂತ ಅಂದ್ರೆ ನಬಾರ್ಡ್ಸ್ ರೀಫಿನಾನ್ಸ್. ನಬಾರ್ಡ್ಸ್ ಆಕ್ಚುಲಿ ನಾವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಅದು ಮರು ಹಣಕಾಸು ಒದಗಿಸುತ್ತೆ, ರೀಫಿನಾನ್ಸ್ ಮಾಡುತ್ತೆ. ಇದರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ಇದಿಷ್ಟು ಏನಾಗುತ್ತೆ ನಿಮ್ಗೆ ನಬಾರ್ಡ್ ರಿಲೇಟೆಡ್ ಆಗುತ್ತೆ. ಅಂಡ್ ನಾವು ಆಗ್ಲೇ ಹೇಳಿದ್ವಿ RRB ಬಗ್ಗೆ ತಿಳ್ಕೊಳ್ಳೋಣ ಅಂತ. ಸೊ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಇದೆ, KVGB ಅಂತ ಹೇಳ್ತೀವಿ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆಯಪ್ಪ ಅಂತಂದ್ರೆ ಧಾರವಾಡದಲ್ಲಿದೆ. ಅಂಡ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇನ್ನೊಂದು ಬ್ಯಾಂಕ್, ರೀಜನಲ್ ರೂರಲ್ ಬ್ಯಾಂಕ್ ಇದು ಎಲ್ಲಿದೆ ಅಂತ ಅಂದ್ರೆ ಬಳ್ಳಾರಿ. ಇದ್ರ ಬ್ರಾಂಚಸ್ ನಿಮ್ಗೆ ತುಂಬಾ ಕಡೆ ಇದೆ, ಬಟ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಅಂದ್ರೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಬಂತು ಅಂದ್ರೆ ಧಾರವಾಡ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬಂತು ಅಂದ್ರೆ ಬಳ್ಳಾರಿ. ಸೊ ಇದಿಷ್ಟು ಕೂಡ ನಮ್ಗೆ 2 ರೀಜನಲ್ ರೂರಲ್ ಬ್ಯಾಂಕ್ಗಳು ಇರುವಂತದ್ದು. ಕೆಳಗಿನವುಗಳಿಂದ ಸರಿಯಾದ ಹೇಳಿಕೆಗಳನ್ನು ಆರಿಸಿ ಅಂತ ಕೇಳಿದರೆ, ಈ ಆಸ್ಪತ್ರೆ ಅನುಷ್ಠಾನದಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತ ಇದೆ. ಹೌದು, ಈ ಆಸ್ಪತ್ರೆ ಅಂತ ಏನ್ ಹೇಳ್ತೀವಿ, ಈ ಹಾಸ್ಪಿಟಲ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಕಂಪೇರ್ ಟು ನಾವು ನಮ್ಮ ಭಾರತಕ್ಕೆ ಕಂಪೇರ್ ಮಾಡ್ಕೊಂಡಾಗ. ಕರ್ನಾಟಕ ರಾಜ್ಯವು ದೇಶದಾದ್ಯಂತ ಈ ಆಸ್ಪತ್ರೆ HMIS ಅಂತ ಇದೆ. ಸೊ ಇದನ್ನ ಡೀಟೇಲ್ ಆಗಿ ಹೇಳ್ತೀನಿ, ಇನ್ನು ಸ್ವಲ್ಪ ಇನ್ಫಾರ್ಮೇಶನ್ ಇದೆ ಇದ್ರ ರಿಗಾರ್ಡಿಂಗ್. ಮೂಲಕ ಅತ್ಯಧಿಕ ಹೆಲ್ತ್ ಕಾರ್ಡ್ ರೆಕಾರ್ಡ್ ಲಿಂಕ್ ಆಗಿ 10ನೇ ಸ್ಥಾನವನ್ನು ಹೊಂದಿದೆ ಅಂತ ಇದೆ. ಇದು ಕೂಡ ಏನಾಗಿದೆ, ಸರಿ ಇದೆ. ಅಂಡ್ ನಿಮಗೆ ನೆಕ್ಸ್ಟ್ ಟೆಲಿಮೆಡಿಸಿನ್ ಅಡಿಯಲ್ಲಿ ಈ ಸಂಜೀವಿನಿ ಅನುಷ್ಠಾನಕ್ಕೆ ಕರ್ನಾಟಕ ರಾಜ್ಯವು ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ದಾರೆ. ಸೊ ಆಕ್ಚುಲಿ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಯಾಕಪ್ಪ ಅಂತ ಅಂದ್ರೆ ಇದು 2ನೇ ಸ್ಥಾನ ಅಲ್ಲ, 4th ಪ್ಲೇಸ್. ಓಕೆನಾ? ಸೊ ಆದ್ರಿಂದ ಏನಾಗುತ್ತೆ, ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಸೊ ನಮ್ಗೆ ಆಪ್ಷನ್ ಯಾವ್ದು ರೈಟ್ ಆನ್ಸರ್ ಆಗುತ್ತೆ ಅಂದ್ರೆ ಇಟ್ ಈಸ್ ಆಪ್ಷನ್ A 1 ಮತ್ತೆ 2. ಏನ್ ಅಂತ ಅಂದ್ರೆ ಈ ಹಾಸ್ಪಿಟಲ್ ಅಂತ ಅಂದ್ರೆ ಏನು, HMIS ಅಂತ ಅಂದ್ರೆ ಏನು, ಈ ಹಾಸ್ಪಿಟಲ್ ಅಂತ ಅಂದ್ರೆ ಗೊತ್ತು ನಿಮಗೆ ಏನು, ಎಲೆಕ್ಟ್ರಾನಿಕಲಿ ಅಲ್ವಾ, ಎಲೆಕ್ಟ್ರಾನಿಕ್ ಹಾಸ್ಪಿಟಲ್ ಅದು ಒಂದು. ಸೊ HMIS ಅಂತ ತಗೊಂಡಾಗ ನಾವು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನೋದು ಇದ್ರದ ಫುಲ್ ಫಾರ್ಮ್ ಆಗಿರುತ್ತೆ. ಯಾವ ಹಾಸ್ಪಿಟಲ್ಗೆ ಇದನ್ನ ಡಿಸೈನ್ ಮಾಡಿದ್ದಾರೆ ಅಂತ ಅಂದ್ರೆ ಇಟ್ ಈಸ್ ಫಾರ್ ಗವರ್ನಮೆಂಟ್ ಹಾಸ್ಪಿಟಲ್ಸ್, ಎಸ್ಪೆಷಲಿ ಫಾರ್ ಗವರ್ನಮೆಂಟ್ ಹಾಸ್ಪಿಟಲ್ಸ್ಗೆ ಈ ಏನು ಸರ್ವಿಸ್ನ ಅವರು ರೆಡಿ ಮಾಡಿರುವಂತದ್ದು. ಕರ್ನಾಟಕ ಇಸ್ ದ ಫಸ್ಟ್ ಸ್ಟೇಟ್ ಟು ಇಂಪ್ಲಿಮೆಂಟ್ ಈ ಹಾಸ್ಪಿಟಲ್. ಇದು ತುಂಬಾ ಇಂಪಾರ್ಟೆಂಟ್ ಇರುವಂತಹ ವಿಚಾರ ಅಂತಾನೆ ಹೇಳ್ಬೋದು. ಆನ್ಲೈನ್ OPD ಸರ್ವಿಸಸ್, ಇವಾಗ ಆನ್ಲೈನ್ ಅಲ್ಲಿ OPD ಸರ್ವಿಸಸ್ ನಿಮಗೆ ಬೇಕು ಅಂತಂದ್ರೆ ಯಾರಾದ್ರೂ ಆಗಿರ್ಬೋದು, ಇವಾಗ ನಿಮ್ಮ ಅಪ್ಪ ಅಮ್ಮಂಗೆ ಬುಕ್ ಮಾಡೋದಿರ್ಬೋದು ಅಥವಾ ತಂಗಿ ಅಣ್ಣಂಗೆ ಯಾರಿಗಾದ್ರೂ ನೀವೇ ಬುಕ್ ಮಾಡ್ಬೋದು. ಓಕೆನಾ? ಸೊ ಇದಕ್ಕೆ ಯಾವ್ದಪ್ಪ ನಿಮ್ಗೆ ವೆಬ್ಸೈಟ್ ಅಂತ ತಗೊಂಡಾಗ ಈ ವೆಬ್ಸೈಟ್ ಮುಖಾಂತರ ನೀವು OPD ಸರ್ವಿಸಸ್ ನ ಬುಕ್ ಮಾಡಬಹುದು. ಅಂಡ್ ಕರ್ನಾಟಕ ಹೋಲ್ಡ್ಸ್ ದ 10th ಪ್ಲೇಸ್. ನಾನು ಆಗ್ಲೇ ಹೇಳಿದೆ ಯಾವ್ದ್ರಲ್ಲಿ 10th ಪ್ಲೇಸ್ ಇದೆ. ಇವಾಗ ಅಬಾ ಹೆಲ್ತ್ ಕಾರ್ಡ್ ನ ಈ ಹಾಸ್ಪಿಟಲ್ HMIS ಮುಖಾಂತರ ಲಿಂಕ್ ಮಾಡೋದ್ರಲ್ಲಿ ನಮ್ಮ ಕರ್ನಾಟಕ 10ನೇ ಪ್ಲೇಸ್ ಅಲ್ಲಿ ಇದೆ. ಸೊ ಟೆಲಿಮೆಡಿಸಿನ್ ಏನಂತ ಅಂದ್ರೆ ಅದು ನಮ್ಗೆ 4ನೇ ಪ್ಲೇಸ್ ಅಲ್ಲಿ ಬರುತ್ತೆ. ಓಕೆನಾ? ರಾಜ್ಯದ ಅರಣ್ಯ ಸಸ್ಯ ವರ್ಗಗಳನ್ನು ಮಳೆಯ ಏರಿಳಿತದ ಪ್ರಮಾಣ, ಒಣಹವೆಯ ಅವಧಿ ಮತ್ತು ತಾಪಮಾನ ಮುಂತಾದ ಅಂಕಗಳನ್ನು ಆಧರಿಸಿ ಎಷ್ಟು ವಿಧಗಳಾಗಿ ವಿಂಗಡಿಸಲಾಗಿದೆ ಅಂತ ಕೇಳಿದರೆ, ಸೊ ನಾವು 7 ವಿಧಗಳಾಗಿ ವಿಂಗಡಿಸಿದೀವಿ. ಯಾವ್ಯಾವ್ದಪ್ಪ ಅಂತ ಅಂದ್ರೆ ಇದ್ರಲ್ಲಿ ನಾನು ಹಾಗೆ ಪರ್ಸೆಂಟೇಜ್ ಕೂಡ ಅಂದ್ರೆ ಕೊಟ್ಟಿದ್ದೀನಿ. ಯಾಕಂತಂದ್ರೆ ನಿಮ್ಗೆ ಯಾವ್ದಾದ್ಮೇಲೆ ಯಾವ್ದು ಹೈಯೆಸ್ಟ್ ಇದೆ ಯಾವ್ದು ಲೋಯೆಸ್ಟ್ ಇದೆ ಅಂತ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಇದರಲ್ಲಿ ಟೋಟಲ್ ಆಗಿ ಎಷ್ಟಿದೆ ಅಂತಂದ್ರೆ 7 ಫಾರೆಸ್ಟ್ ಟೈಪ್ ಇದೆ. ಸೊ ಮೊದಲನೇದು ವೆಟ್ ಎವರ್ಗ್ರೀನ್, ಇದು ನಮ್ಗೆ 4.19% ಇರುವಂತದ್ದು. ಸೆಮಿ ಎವರ್ಗ್ರೀನ್ ತಗೊಂಡಾಗ 4%, ಮಾಯಿಸ್ಟ್ ಡೆಸಿಡಿಯಸ್ ತಗೊಂಡಾಗ 3.56%, ಡ್ರೈ ಡೆಸಿಡಿಯಸ್ ನಿಮ್ಗೆ 3.66% ಇದೆ. ಸೊ ಮಾಯಿಸ್ಟ್ ಮತ್ತೆ ಡ್ರೈ ಕಂಪೇರ್ ಮಾಡ್ಕೊಂಡಾಗ ಡ್ರೈ ಜಾಸ್ತಿ ಇದೆ. ಥಾರ್ನ್ ಫಾರೆಸ್ಟ್ 3.09%, ಪ್ಲಾಂಟೇಶನ್ಸ್ ಎಷ್ಟಿದೆ 3.26% ಇದೆ. ಅಂಡ್ ಬ್ರಾಡ್ ಲೀವ್ಡ್ ಹಿಲ್ ಫಾರೆಸ್ಟ್ ತಗೊಂಡಾಗ ನಮ್ಮಲ್ಲಿ 2.53% ಇದೆ. ಸೊ ಟೋಟಲ್ ಆಗಿ ನಾವು ಎಷ್ಟಾಗಿ ಡಿವೈಡ್ ಮಾಡಿದೀವಿ, 7 ಆಗಿ ಡಿವೈಡ್ ಮಾಡಿದೀವಿ. ಅಂಡ್ ನಮ್ಮ ಕರ್ನಾಟಕದಲ್ಲಿ ಅಂತ ತಗೊಂಡಾಗ ಅದು ಏನ್ ಪರ್ಸೆಂಟೇಜ್ ಅಲ್ಲಿ ಇದೆ ಅನ್ನೋದು ಕೂಡ ಇಲ್ಲಿ ಲಿಸ್ಟ್ ಔಟ್ ಆಗಿದೆ. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶ್ಚನ್, ರಾಜ್ಯವು ಡ್ಯಾಶ್ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಡ್ಯಾಶ್ ಅಭಯಾರಣ್ಯಗಳು ಮತ್ತು ಡ್ಯಾಶ್ ಸಂರಕ್ಷಣಾ ಮೀಸಲು ಮತ್ತು ಒಂದು ಸಮುದಾಯ ಮೀಸಲು ಹೊಂದಿದೆ ಅಂತ ಹೇಳಿದ್ದಾರೆ. ಸೊ ನಾವ್ ಇಲ್ಲಿ ಏನ್ ಐಡೆಂಟಿಫೈ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳಿದಾವೆ, ಎಷ್ಟು ಅಭಯಾರಣ್ಯಗಳಿದಾವೆ ಮತ್ತು ಎಷ್ಟು ಸಂರಕ್ಷಣಾ ಮೀಸಲುಗಳಿದಾವೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ನಮ್ಮಲ್ಲಿ ಟೋಟಲ್ ಆಗಿ 5 ರಾಷ್ಟ್ರೀಯ ಉದ್ಯಾನವನಗಳಿದಾವೆ, 36 ಅಭಯಾರಣ್ಯಗಳಿದಾವೆ ಮತ್ತು 17 ಸಂರಕ್ಷಣಾ ಮೀಸಲುಗಳಿದಾವೆ. ಇನ್ಕ್ಲೂಡಿಂಗ್ ನಾವು ರಾಷ್ಟ್ರೀಯ ಉದ್ಯಾನವನ ಮಾತಾಡ್ಬೇಕಾದ್ರೆ ಅದ್ರಲ್ಲಿ ನಿಮ್ಗೆ ಟೈಗರ್ ರಿಸರ್ವ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಓಕೆನಾ?
ಕೆಳಗಿನವುಗಳಿಂದ ಸರಿಯಾದ ಜೋಡಿಗಳನ್ನು ಆರಿಸಿ ಅಂತ ಕೇಳಿದರೆ ನೇತ್ರಾವತಿ ನಡುಗಡ್ಡೆ ಸಂರಕ್ಷಣಾ ಮೀಸಲು ಮಂಗಳೂರು, ಇದು ಸರಿ ಇದೆ. ಹಿರೇಸುಳೆಕೆರೆ ಸೋಮಾರಿ ಕರಡಿ ಸಂರಕ್ಷಣಾ ಮೀಸಲು ಬಳ್ಳಾರಿ ಅಂತ ಇದೆ, ಇದು ರಾಂಗ್ ಇದೆ. ಯಾಕಂತಂದ್ರೆ ಇದು ಬಳ್ಳಾರಿ ಅಲ್ಲ, ಕೊಪ್ಪಳ. ಓಕೆನಾ, ಕೊಪ್ಪಳ ಆಗ್ಬೇಕು ನಿಮ್ಗೆ. ಸೊ ನೆಕ್ಸ್ಟ್ ಧಾಮ್ನೆ ಎಸ್ ಬೈಲೂರು ಸಂರಕ್ಷಣಾ ಮೀಸಲು ಬೆಳಗಾವಿ, ಇದು ಸರಿ ಇದೆ. ಉತ್ತರ ಸಂಕೇತಗಳಲ್ಲಿ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಕೇಳಿದ್ರೆ ಸೊ ಇದರಲ್ಲಿ 2 ಜೋಡಿಗಳು ಮಾತ್ರ ಸರಿಯಾಗಿದೆ. ಓಕೆನಾ, ಸೊ ಇನ್ನೊಂದು ಜೋಡಿ ತಪ್ಪಾಗಿದೆ. ಏನಾಗ್ಬೇಕಿತ್ತು, ಅದು ಕೊಪ್ಪಳ ಆಗ್ಬೇಕಿತ್ತು, ಆದ್ರಿಂದ ಅದು ರಾಂಗ್ ಆಗಿದೆ. ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ತಗೊಂಡಾಗ ಕರ್ನಾಟಕದಲ್ಲಿ ಪ್ರಸ್ತಾಪಿಸಿದ ಜೀವ ವೈವಿಧ್ಯ ಪರಂಪರೆಯ ತಾಣಗಳು ಒಂದು ಲಿಸ್ಟ್ ಅಲ್ಲಿ ಇದೆ. ನೆಲೆಗೊಂಡಿರುವ ಜಿಲ್ಲೆಗಳು ಅಂತ ಅಂದ್ರೆ ಅದು ಯಾವ ಜಿಲ್ಲೆಯಲ್ಲಿ ಇದೆ ಅನ್ನೋದು. ಓಕೆನಾ, ಸೊ ಹಾಗಾದ್ರೆ ನಮ್ಗೆ ಅಂತರ್ಗಂಗೆ ಬೆಟ್ಟ ಎಲ್ಲಿ ನೋಡ್ತೀವಿ ನಾವು? ಕೋಲಾರದಲ್ಲಲ್ವಾ? ಅಂತರ್ಗಂಗೆ ಹಿಲ್ ಎಲ್ಲಿ ಬರುತ್ತೆ? ಕೋಲಾರದಲ್ಲಿರುತ್ತೆ. ಅಂಡ್ ಶ್ರೀಲಕ್ಷ್ಮಿ ಆದಿನಾರಾಯಣ ಬೆಟ್ಟ ನಾವು ತಗೊಂಡಾಗ ನಿಮಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಇದನ್ನ ನೋಡ್ತಾ ಹೋಗ್ತೀವಿ. ಅಂಡ್ ಮಹಿಮಾರಂಗ ಬೆಟ್ಟ ತಗೊಂಡಾಗ ನಿಮ್ಗೆ ಬೆಂಗಳೂರು ಗ್ರಾಮಾಂತರ. ಅದಾದ್ಮೇಲೆ ಕತ್ತಲೇಖಾನ್ ಅರಣ್ಯದಲ್ಲಿ ರಾಮಪ್ಪ ಜಡ್ಡಿ ಅಂತ ಇದೆ, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಸೊ ಇದಿಷ್ಟು ಏನಾಗುತ್ತೆ ನಿಮಗೆ ಈ ಸೆಷನ್ ಕ್ವಶನ್ಸ್ ಆಗಿರುತ್ತೆ. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.